ದುಡ್ಡು ಸಂಪಾದನೆ ಮಾಡೋಕೆ. ಅಯ್ಯೋ ದಡ್ಡಿ, ಅದು ಶುದ್ಧ ಸುಳ್ಳು. ನೀನು ಪಾಂಡುರಂಗನ್ ಪರಮ ಭಕ್ತೆ ಅಲ್ವಾ? ಅವನ್ ಬಂದು ನಿನ್ ಕಿವಿಲಿ ಈ ರಹಸ್ಯ ಹೇಳಿಲ್ವಾ? ನಿನ್ನ ಪ್ರೀತಿ ಅಪ್ಪ ಅಮ್ಮ ಯಜಮಾನ್ರ ಹತ್ರ ಬಂಧಿಗಳಾಗಿದ್ದಾರೆ. ಯಜಮಾನ್ರು ನಿಮ್ಮಮ್ಮನ್ನ ಮತ್ತೆ ನಿಮ್ಮಪ್ಪನ ಕೈ ಕಾಲ್ ಕಟ್ಟಾಕಿ ಕೋಣೆಲಿ ಬಂಧಿಸಿದ್ದಾರೆ. ಏನು? ಇಲ್ಲ 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 ಇಲ್ಲ. ಇದೆಲ್ಲದಕ್ಕೂ ನೀನೇ ಕಾರಣ. ನೀನೊಬ್ಳೆ ಕಾರಣ ಸಾಕು. ಏ ಹುಚ್ಚ ಹುಡುಗಿ, ನಿನ್ನೊಬ್ಳಿಗ್ ಮಾತ್ರ ಯಾಕೆ ಪರೀಕ್ಷೆಗಳನ್ನು ಕೊಡ್ತಿದ್ದಾರೆ? 10 ಹೊನ್ನುಗಳ ಸಾಲ, 110 ಹೊನ್ನುಗಳ ಸಾಲ ಹೇಗಾಯ್ತು? ಪಾಂಡುರಂಗನ್ ವಿಗ್ರಹನ ಗುಡಿಯಿಂದ ಯಾಕೆ ತಗೊಂಡು ಹೋದ್ರು? ಯಾಕೆ ನಿನ್ ಸುತ್ತಾನೆ ತಿರುಗ್ತಿದ್ದಾರೆ? ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಯಾಕೆ? ಯಾಕಂದ್ರೆ ಆ ಯಜಮಾನ್ರು ನಿನ್ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ. ಏನು? ಮತ್ತೆ ಏನ್ ಹೇಳ್ತಾ ಇದ್ದೀರಾ? ಏಯ್, ಸುಮ್ನೆ ಅಮಾಯಕಿ ತರ ನನ್ನ ಹತ್ರ ನಾಟಕ ಮಾಡ್ಬೇಡ. ಈಗ ನಾನು ಹೇಳೋದನ್ನ ಸರಿಯಾಗಿ ಗಮನದಲ್ಲಿಟ್ಕೋ. ಈ ವಿಷಯ ನಿಮ್ಮಜ್ಜಿಗೆ, ನಿಮ್ಮಮ್ಮಂಗೆ, ನಿಮ್ಮಪ್ಪಂಗೆ ಎಲ್ರಿಗೂ ಗೊತ್ತು. ಆದ್ರೆ ಗಮನಿಸಿದ್ಯಾ, ಯಜಮಾನ್ರಿಂದ ನೀನ್ ಎಷ್ಟೇ ಕಷ್ಟ ಅನುಭವಿಸಿದ್ರು ನಿನ್ನನ್ನ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅವ್ರು ಅನ್ಕೋತಿಲ್ಲ. ಮದ್ವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಅವ್ರು ಹೀಗೆ ಆಡೋದು. ದೊಡ್ಡ ಮನೆ ಸಂಬಂಧ ನಿನ್ನನ್ನು ಹುಡುಕೊಂಡು ನಿನ್ ಕಾಲ್ ಹತ್ರಕ್ ಬಂದಿದೆ. ನಿಮ್ ಮನೆಯವ್ರು ಇದನ್ನ ಲೆಕ್ಕಿಸ್ತಿಲ್ಲ. ಅವ್ರು ನಿನಗ್ ತೊಂದರೆ ಕೊಡ್ತಾ ಇದ್ರೆ ನಿಮ್ ಮನೆಯವ್ರು ನೋಡ್ಕೊಂಡು ಸುಮ್ಮನಿದ್ದಾರೆ. ಅವರು ನಿನ್ನನ್ನ ಯಜಮಾನ್ರಿಗೆ ಕೊಟ್ಟು ಮದ್ವೆ ಮಾಡಿದಿದ್ರೆ ಇಷ್ಟು ಜನರಿಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರ್ಲಿಲ್ಲ. ಎಲ್ರೂ ಸುಖವಾಗಿ ಸಂತೋಷವಾಗಿರ್ತಿದ್ರು. ನಿಮ್ ಕುಟುಂಬ ಜೊತೆಗ್ ನಮ್ ಕುಟುಂಬನು. ನಿನಗ್ ಬುದ್ಧಿ ಇದ್ರೆ ತಾನೆ. ಇಲ್ಲಿ ನೋಡು, ನೀನು ನನ್ನನ್ನ ತಾತ ಅಂತ ಮಾತ್ರ ಕರಿಬೇಡ. ಈ ಕುಟುಂಬದ ಜೊತೆ ಸಂಬಂಧ ಬೆಳೆಸೋ ಧೈರ್ಯ ನಿನಗೆ ಎಲ್ಲಿಂದ ಬಂತು? ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಾನು ರಾಕ್ಷಸ ಅಲ್ಲ, ತುಂಬಾ ಒಳ್ಳೆಯವನು. ಕರಿ, ನನ್ನನ್ನು ಹಾಲ್ಕೋವ ಅಂತ ಕರಿ, ಹಾಲ್ಕೋವ ಅಂತ ಕರಿ. ತಿನ್ನು ಪಾಂಡು. ನಮ್ಮ ಮನೆಯಲ್ಲಿ ಒಂಟಿಯಾಗಿ ಕೂತು ಊಟ ಮಾಡಲ್ಲ. ಸಂತೋಷವಾಗಿ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ದನಕಾಯೋರಲ್ವಾ, ನೀನು ತಿನ್ನು ಸಕ್ಕು. ಏನು ಏನಾಯ್ತು? ಮೊಸರನ್ನ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಮತ್ತೆ ತಿನ್ನು. ನಿನಗೆ ನೆನಪಿದೆ ಮುತ್ಕಮ್ಮ, ಇದಕ್ಕಿಂತ ಮುಂಚೆ ಕೂಡ ನೀನು ಒಂದ್ಸಲಿ ಅಲ್ಲಿ ನಿಲ್ಸಿದ್ದೆ, ಕಪ್ಪು ಬಣ್ಣ ಬಳ್ದು. ಅವಾಗ ಕೂಡ ನೀನು ಹೀಗೆ ಊಟ ಹಾಕಿದ್ದೆ. ಅವಾಗ ಹುಡುಗಿ ನನ್ನ ಜೊತೆಗಿದ್ಲು. ಹುಡುಗಿ ಇಲ್ಲ ಅಂದ್ರೆ ನಿಜವಾಗ್ಲೂ ನನಗೆ ಊಟ ಮಾಡ್ಬೇಕು ಅನ್ನಿಸ್ತಾ ಇಲ್ಲ ಮುತ್ಕಮ್ಮ. ಸರಿ ಪಾಂಡು, ಸರಿ. ನೀವ್ ಏನಾದ್ರೂ ಮಾಡ್ಕೊಂಡ್ ಸಾಯ್ರಿ. ಮದ್ವೆ ಆದ್ರೆ ನಂಗೇನೋ, ಆಗ್ದಿದ್ರೆ ಏನೋ. ನಿನ್ನಿಂದ ನಾವ್ ಯಾಕೆ ಕಷ್ಟಪಡ್ಬೇಕು?
ನಿನ್ನಿಂದ ನನ್ ಕುಟುಂಬಕ್ಕೆ ದೊಡ್ಡ ಗಂಡಾಂತರ ಬಂದಿದೆ. ನನಗಿಬ್ರು ಹೆಣ್ಮಕ್ಳಿದ್ದಾರೆ. ವಯಸ್ಸಾಗಿರೋ ಮಾವ ಇದ್ದಾರೆ. ಈಗ ನಮ್ಮ ಯಜಮಾನ್ರಿಗೆ